ಆತ್ಮೀಯ ವಿದ್ಯಾರ್ಥಿಗಳೇ, ವಿದ್ಯಾರ್ಥಿನಿಯರೇ, ವೆಲ್ಕಮ್ ಟು ಲರ್ನ್ ಈಜಿ ಯೂಟ್ಯೂಬ್ ಚಾನಲ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಆತ್ಮೀಯ ವಿದ್ಯಾರ್ಥಿಗಳೇ, ವಿದ್ಯಾರ್ಥಿನಿಯರೇ, ಈ ಒಂದು ಹೊಸ ವಿಡಿಯೋದಲ್ಲಿ ಇತ್ತೀಚೆಗಷ್ಟೇ ಅಂದರೆ ಮೇ ಮತ್ತು ಜೂನ್ ತಿಂಗಳಲ್ಲಿ ನಡೆದಂಥ SSLC ದ್ವಿತೀಯ ಹಂತದ 31E ಅಂದರೆ ದ್ವಿತೀಯ ಭಾಷೆ ಇಂಗ್ಲೀಷಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸುವಂಥ ಒಂದು ಸಣ್ಣ ಪ್ರಯತ್ನ ನಮ್ಮ ಲರ್ನ್ ಈಜಿ ಯೂಟ್ಯೂಬ್ ಚಾನಲ್ನಿಂದ. ಹಾಗಾದರೆ ಮೊದಲನೇ ಪ್ರಶ್ನೆ ಕ್ವಶನ್ ಟ್ಯಾಗಿಗೆ ಸಂಬಂಧಪಟ್ಟಂಗಿದೆ. ವಿ ಆರ್ ಸಿಂಪಲ್ ಮೆನ್. ಕೊಟ್ಟಿರುವಂಥ ವಾಕ್ಯದಲ್ಲಿ ಟು ಬಿ ಎಂಬ ಕ್ರಿಯಾಪದ ಇರೋದರಿಂದ ಆ ಆರನ್ನೇ ತೆಗೆದುಕೊಂಡು ನಾವೇನು ಮಾಡಬೇಕು, ಕ್ವಶನ್ ಟ್ಯಾಗನ್ನು ಮಾಡಬೇಕು. ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಅಫರ್ಮೇಟಿವ್ ಇದ್ದಾಗ ಕ್ವಶನ್ ಟ್ಯಾಗನ್ನು ನೆಗೆಟಿವ್ ಮಾಡೋ ಸಲುವಾಗಿ ಆರ್ಗೆ ನಾಟ್ ಹಚ್ಚಬೇಕು. ಸಬ್ಜೆಕ್ಟ್ ಅದೇ ಬರ್ತೈತಿ. ಹೀಗಾಗಿ ಆರ್ ನಾಟ್ ವಿ ಈಸ್ ಎ ರೈಟ್ ಆನ್ಸರ್. ಅದೇ ರೀತಿ ಎರಡನೇ ಪ್ರಶ್ನೆಗೆ ಹೋಗೋದಾದ್ರೆ ಅಲ್ಲಿ ಇನ್ಫಿನಿಟಿವನ್ನು ಕಂಡು ಹಿಡಿಯೋದೈತಿ. ಆ ಕನ್ವರ್ಸೇಷನನ್ನು ನಾನು ಓದ್ತಾ ಇದ್ದೀನಿ ನೋಡ್ರಿ. ಸಾಕ್ಷಿ ಮತ್ತು ಅಲೀನಾರ ನಡುವೆ ಸಂಭಾಷಣೆ ನಡೆಯಾಕುಂತೈತಿ. ಸಾಕ್ಷಿ ಏನು ಹೇಳಕ್ಕಂತಾಳ, ಅಲೀನಾ ವಾಟ್ ಆರ್ ಯು ಗೋಯಿಂಗ್ ಟು ಡೂ ನೌ ಅಂತ ಕೇಳಿದ್ಲು. ಅಲೀನಾ ಹೇಳಿದ್ಲು, ಐ ಆಮ್ ಗೋಯಿಂಗ್ ಟು ಡಿಸ್ಟ್ರಿಬ್ಯೂಟ್ ದ ಇನ್ವಿಟೇಷನ್ ಕಾರ್ಡ್ಸ್ ಆಫ್ ಮೈ ಎಲ್ಡರ್ ಬ್ರದರ್ಸ್ ಮ್ಯಾರೇಜ್ ಅಂತ ಹೇಳಿದ್ಲು. ಇಲ್ಲಿ ನಿಮಗೆ ಆಪ್ಷನ್ 4 ಕೊಟ್ಟಾರ. ಇದರೊಳಗೆ ನೀವು ಇನ್ಫಿನಿಟಿವನ್ನು ಕಂಡುಹಿಡಿಬೇಕು. ಇಲ್ಲಿ ಟು ಡೂ ಅನ್ನೋದು ಸರಿಯಾದ ಉತ್ತರ ಆಪ್ಷನ್ ಬಿ. ಯಾಕಂತಂದ್ರೆ ನೀವು ಅನ್ಬೋದು ಟು ಡಿಸ್ಟ್ರಿಬ್ಯೂಟ್ ಐತಲ್ರಿ ಅಂಥೇಳಿ, ಅದ್ರ ಉತ್ತರ ಕೊಟ್ಟಿರೋದ್ರಾಗ ಡಿಸ್ಟ್ರಿಬ್ಯೂಟಿನ ಹಿಂದೆ ಟು ಇಲ್ಲ. ಹೀಗಾಗಿ ಅದನ್ನು ನೀವು ಆಯ್ಕೆ ಮಾಡ್ಕೋಬಾರ್ದು. ಇಲ್ಲಿ ಸರಿಯಾದ ಉತ್ತರ ಟು ಡೂವನ್ನೇ ಆಯ್ಕೆ ಮಾಡ್ಕೋಬೇಕು, ಆಪ್ಷನ್ ಬಿ. ಇನ್ನು ಪ್ರಶ್ನೆ ಸಂಖ್ಯೆ 3ಕ್ಕೆ ಹೋಗೋದಾದ್ರೆ ಲ್ಯಾಂಗ್ವೇಜ್ ಫಂಕ್ಷನ್ಗೆ ಸಂಬಂಧಪಟ್ಟಂಗಿದೆ. ಅಲ್ಲಿ ಜೋಸೆಫ್ ಅವರು KSRTC ಟಿಕೆಟ್ ಬುಕ್ಕಿಂಗ್ ಕೌಂಟರ್ನಲ್ಲಿ ಮಾತುಕತೆ ನಡೆಸ್ತಾ ಇದ್ದಾರೆ. ಅಲ್ಲಿ ಸ್ಟಾಫ್ನವ್ರ ಜೊತೆಗೆ ಏನು ಕೇಳಿದ್ರು ಜೋಸೆಫ್ ಅವರು, ಎಕ್ಸ್ಕ್ಯೂಸ್ ಮೀ ಸರ್, ಮೇ ಐ ನೋ ದ ಬಸ್ ಫೇರ್ ಫ್ರಾಮ್ ಬೆಳಗಾವಿ ಟು ಬೆಂಗಳೂರು. ಇಲ್ಲಿ ಏನಾಗೈತಿಪ್ಪ ಅಂತಂದ್ರೆ ಲ್ಯಾಂಗ್ವೇಜ್ ಫಂಕ್ಷನ್ನೊಳಗೆ ವಾಕ್ಯಕ್ಕೆ ಅಂಡರ್ಲೈನ್ ಮಾಡಿರ್ತಾರೆ. ಇಲ್ಲಿ ಅದು ಅಂಡರ್ಲೈನ್ ಬಂದಿಲ್ಲ, ನೀವು ಸ್ವಲ್ಪ ಮಾಡ್ಕೊರಿ. ಮೇ ಐ ನೋ ದ ಬಸ್ ಫೇರ್ ಫ್ರಾಮ್ ಬೆಳಗಾವಿ ಟು ಬೆಂಗಳೂರು, ಇದು ಅಂಡರ್ಲೈನ್ ಸೆಂಟೆನ್ಸ್ ಇದು. ಮೇ ಐ ನೋ ದ ಬಸ್ ಫೇರ್ ಫ್ರಾಮ್ ಬೆಳಗಾವಿ ಟು ಬೆಂಗಳೂರು. ಅವರು ಸ್ಟಾಪ್ ಉತ್ತರ ಕೊಟ್ಟರು, ಅಫ್ಕೋರ್ಸ್ ಇಟ್ ಈಸ್ 750 ಅಂತಂದು ಹೇಳಿದರು. ಇಲ್ಲೇ ಅಂಡರ್ಲೈನ್ ಮಾಡಿದ ಸೆಂಟೆನ್ಸ್ ಲ್ಯಾಂಗ್ವೇಜ್ ಫಂಕ್ಷನ್ನಾಗಿ ಏನಾಗುತ್ತೆ, ಉಳಿದಿದ್ದ ಸಂಭಾಷಣೆ ತಲೆ ಕೆಡಿಸೋಣಕ್ಕೆ ಹೋಗ್ಬೇಡ್ರಿ ನೀವು. ಅದು ಅಂಡರ್ಲೈನ್ ಮಾಡಿದ ಸೆಂಟೆನ್ಸ್ ಏನೈತಲ್ಲ, ಮೇ ಐ ನೋ ಐತಲ್ಲ, ಅದು ಗಿವಿಂಗ್ ಸಜೆಷನ್ನು, ಗಿವಿಂಗ್ ಡೈರೆಕ್ಷನ್ನು, ಆಫರಿಂಗ್ ಹೆಲ್ಪು ಅಥವಾ ಮೇಕಿಂಗ್ ಎನ್ಕ್ವೈರು ಅಂತ ಕೇಳಕ್ಕಂತಾರೆ. ಅಂದ್ರೆ ಇಲ್ಲಿ ಏನೈತಿ, ಬೆಳಗಾವಿಯಿಂದ ಬೆಂಗಳೂರಿಗೆ ಎಷ್ಟು ಐತಿ ಬಸ್ ಚಾರ್ಜ್ ಅಂತ ಕೇಳಕ್ಕಂತಾರಂದ್ರೆ ಇದಕ್ಕೆ ಸರಿಯಾದ ಉತ್ತರ ಡಿ, ಮೇಕಿಂಗ್ ಎನ್ಕ್ವೈರಿ ಆಗುತ್ತೆ. 4ನೇ ಪ್ರಶ್ನೆಗೆ ಹೋಗೋದಾದ್ರೆ ಚೂಸಿಂಗ್ ದ ಮೋಸ್ಟ್ ಅಪ್ರಾಪ್ರಿಯೇಟ್ ವರ್ಡ್ಸ್ ಅಂತ ಕೇಳ್ಯಾರ, ಅಥವಾ ಇಫ್ ಕ್ಲಾಸ್ ಅಂತ ನಾವು ಹೇಳ್ತೀವಿ. ಇಲ್ಲೇ ಏನೈತಪ್ಪ, ಟೀಚರ್ ಮತ್ತು ಸ್ಟೂಡೆಂಟ್ಸ್ ನಡುವೆ ಸಂಭಾಷಣೆ ನಡೆಯಕ್ಕಂತೈತಿ. ಟೀಚರ್ ಏನು ಹೇಳಿದರು, ಸ್ಟೂಡೆಂಟ್ಸ್ ವೈ ಡು ಯು ಅಪ್ರಿಷಿಯೇಟ್ ಬಾಳೇಶ್ವರ್ ಅಂತ ಕೇಳಿದ್ರು. ಸ್ಟೂಡೆಂಟ್ಸ್ ಏನು ಹೇಳಿದರು, ಬಿಕಾಸ್ ಹಿ ವಾಸ್ ಕೈಂಡ್ ಹಾರ್ಟೆಡ್ ಆ್ಯಂಡ್ ಸೇವ್ಡ್ ರೋಮಾಸ್ ಲೈಫ್. ಇಫ್ ಹಿ ಹ್ಯಾಡ್ ನಾಟ್ ರಿಸ್ಕ್ಡ್ ಹಿಸ್ ಲೈಫ್ ಶಿ ಡ್ಯಾಶ್ ಬ್ಲಡ್ ಟು ಡೆತ್ ಅಂತ ಐತೆ ಅಲ್ಲಿ. ಇಲ್ಲಿ ನಿಮಗೆ ಆಪ್ಷನ್ ಏನು ಕೊಟ್ಟಾರ, ವುಡಂಟ್ ಹ್ಯಾವು, ಶಾಲ್ ಹ್ಯಾವು, ವಿಲ್ ಹ್ಯಾವು, ವುಡ್ ಹ್ಯಾವು ಅಂತ ಅಲ್ಲಿ ಕೊಟ್ಟಾರ. ನೀವು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡ್ಕೋಬೇಕು. ಇಲ್ಲಿ ಕೊಟ್ಟಿರುವಂಥ ವಾಕ್ಯ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ನೊಳಗೆ ಐತೆ ನೋಡಿರಿ. ನಾನು ಹೇಳ್ಬಿಟ್ಟು ನಿಮ್ಗೆ ಹಿ ಹ್ಯಾಡ್ ಅಂತ ಬಂತಂದ್ರೆ ಆಟೋಮೆಟಿಕಲಿ ಅಲ್ಲಿ ಮುಂದೆ ಏನಾಗುತ್ತೆ, ವುಡ್ ಆಪ್ಷನ್ ಡಿ ಈಸ್ ಎ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಇನ್ನು 5ನೇ ಪ್ರಶ್ನೆ ಸಿಲೆಬಲಿಗೆ ಸಂಬಂಧಪಟ್ಟಂಗಿದೆ. ಅಲ್ಲಿ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ಹ್ಯಾಸ್ 2 ಸಿಲೆಬಲ್. 2 ಸಿಲೆಬಲ್ ಇರುವಂಥ ಶಬ್ದ ಯಾವುದು ಅಂತ ಕೇಳಾರ. ಕ್ಯಾಮ್ರಾನೂ ಅಲ್ಲ, ಥಾಟು ಅಲ್ಲ, ನೈಟು ಅಲ್ಲ. ಸರಿಯಾದ ಉತ್ತರ ಕನ್ಸರ್ಟ್. ಇನ್ನು 6ನೇ ಪ್ರಶ್ನೆ ಕೊಲೊಕೇಟಿವ್ ವರ್ಡ್. ಎ ಸೆಕ್ಷನ್ಯಾಗ 1 ಶಬ್ದ ಇರ್ತೈತಿ, ಬಿ ಸೆಕ್ಷನ್ಯಾಗ 4 ಆಪ್ಷನ್ ಇರ್ತಾವೆ. ಆ ಅರ್ತ್ ಅನ್ನುವಂಥ ಶಬ್ದಕ್ಕೆ ಕೊಲೊಕೇಟಿವ್ ಆಗಿ ಬರೋದು ಯಾವುದು ಅಂದ್ರೆ ಲಾರ್ಡು ಅಲ್ಲ, ಟ್ರೀಸು ಅಲ್ಲ, ಸಾಯಿಲು ಅಲ್ಲ, ಕ್ವೇಕ್, ಅರ್ತ್ ಕ್ವೇಕ್, ಭೂಕಂಪ ಅನ್ನುವಂಥ ಅರ್ಥ. 7ನೇ ಪ್ರಶ್ನೆ ಆರ್ಟಿಕಲ್ ತುಂಬೋದೈತಿ. ಅನಂತ್ ವಾಸ್ ಡ್ಯಾಶ್ ಫಾಸ್ಟೆಸ್ಟ್ ರನ್ನರ್. ಕೊಟ್ಟಿರುವಂಥ ವಾಕ್ಯ ಸೂಪರ್ಲೇಟಿವ್ ಡಿಗ್ರಿ ಐತಿ. ಎಷ್ಟು ಫಾರ್ಮ್ ಇತ್ತಂದ್ರೆ ನೀವು ತಿಳ್ಕೊಂಡ್ಬಿಡ್ಬೇಕು, ಅದು ಸೂಪರ್ಲೇಟಿವ್ ಡಿಗ್ರಿ. ಸೂಪರ್ಲೇಟಿವ್ ಡಿಗ್ರಿ ಒಳಗೆ ಬರೋದು ಆರ್ಟಿಕಲ್ ಯಾವಾಗಲೂ ದ. ಹೀಗಾಗಿ ಸರಿಯಾದ ಉತ್ತರ ದ ಅನ್ನು ನೀವು ತುಂಬಬೇಕು. ಇನ್ನು 8ನೇ ಪ್ರಶ್ನೆ ಕಂಜಂಕ್ಷನ್ಗೆ ಸಂಬಂಧಪಟ್ಟಂಗಿದೆ. ಲಕ್ಷ್ಮಿ ಈಸ್ ವೆರಿ ಕ್ಲೆವರ್ ಬಟ್. ಸರಿಯಾದ ಕಂಜಂಕ್ಷನ್ ಏನು, ಬಟ್.
ಆಕಿ ಬುದ್ಧಿವಂತಿ ಅದಾಳ, ಕ್ಲೇವರ್ ಅದಾಳ, ಆದ್ರೆ ಭಾಳ ತುಂಟಾಟದ ಹುಡುಗಿ ಅನ್ನುವಂಥ ಅರ್ಥ. ಶಿ ಈಸ್ ಅ ನಾಟಿ ಗರ್ಲ್ ಬಟ್ ಈಸ್ ಅ ರೈಟ್ ಆನ್ಸರ್. ಭಾಳ ಮಂದಿ ಯಾಂಡ್ ತುಂಬಿಟ್ರಿ ಪರೀಕ್ಷೆ ಒಳಗೆ, ಹೀಗಾಗಿ ಮಾರ್ಕ್ಸ್ಗಳನ್ನು ಲೂಸ್ ಮಾಡ್ಕೊಂಡಿರಿ. ಇದಕ್ಕೆ ಸರಿಯಾದ ಉತ್ತರ ಬಟ್. 9ನೇ ಪ್ರಶ್ನೆ ಪ್ರಿಪೋಸಿಷನ್ಗೆ ಸಂಬಂಧಪಟ್ಟಂಗಿದೆ. ಐ ಯೂಶ್ವಲಿ ಗೆಟ್ ಅಪ್ ಮಾರ್ನಿಂಗ್ ಡ್ಯಾಶ್ 5 AM ಇನ್ ದ ಮಾರ್ನಿಂಗ್ ಅಂತ ಐತಿ. ಗೆಟಪ್ ಮುಂದೆ ಡ್ಯಾಶ್ ಐತಿ, ಅಲ್ಲಿ ಗೆಟಪ್ ಮುಂದೆ ಡ್ಯಾಶ್ ಕೊಟ್ಟು 5 AM ಇನ್ ದ ಮಾರ್ನಿಂಗ್ ಅಂತ ಐತಿ. ಅಲ್ಲಿ ಗೆಟಪ್ ಮುಂದೆ ಏನು ಡ್ಯಾಶ್ ಐತಲ್ಲ, ಆ ಡ್ಯಾಶನ್ನು ಏನು ತುಂಬಬೇಕು ಅಂತ ಕೇಳ್ಯಾರ, ಆ್ಯಟ್. ಗೆಟಪ್ ಆ್ಯಟ್ ಮಾರ್ನಿಂಗ್, ಸರಿಯಾದ ಉತ್ತರ ಆ್ಯಟ್. ಅದೇ ರೀತಿ 10ನೇ ಪ್ರಶ್ನೆ ಕೊಟ್ಟಾರ. ಅಲ್ಲೇ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮನ್ನು ತುಂಬಲಿಕ್ಕೆ ಹೇಳ್ಯಾರ. ವೆನ್ ಐ ಓಪನ್ ದ ಕಿಚನ್ ಡೋರ್ ಐ ಸಾ ದ್ಯಾಟ್ ದ ಕ್ಯಾಟ್ ಡ್ಯಾಶ್ ಬಿ ಪ್ಲಸ್ ಡ್ರಿಂಕ್ ಮಿಲ್ಕ್ ಅಂತಂದು ಕೊಟ್ಟಾರ. ಐ ಓಪನ್ಡ್ ದ ಕಿಚನ್ ಡೋರ್ ಅಂದರೆ ಪಾಸ್ಟ್ ಟೆನ್ಸ್ ಐತಿ ವಾಕ್ಯ. ನಾನು ಯಾವಾಗ ಕದವನ್ನು ಓಪನ್ ಮಾಡಿದ್ದೇನೋ ಆವಾಗ, ಅಂದ್ರೆ ಓಪನ್ ಮಾಡೋ ಕೆಲಸ ಮುಗಿದು ಹೋಗೈತಿ. ಹಾಗಾದರೆ ಇಲ್ಲಿ ಇಡಿ ಪ್ರತ್ಯಯ ಹಚ್ಚಿದ ಕೂಡ ನಿಮಗಿದು ಪಾಸ್ಟ್ ಟೆನ್ಸ್ ಅಂತ ಗೊತ್ತಾಗೈತಿ. ಆಟೋಮೆಟಿಕಲಿ ಬಿ ಪ್ಲಸ್ ಡ್ರಿಂಕ್ ಅಂದ್ರೆ ಅದನ್ನು ಪಾಸ್ಟ್ ಕಂಟಿನ್ಯೂ ಮಾಡಬೇಕು. ಕ್ಯಾಟ್ ಅಂದರೆ 3rd ಪರ್ಸನ್ ಸಿಂಗ್ಯುಲರ್ ನಂಬರ್ ಇಟ್ಟಿರೋದ್ರಿಂದ ಬಿ ಫಾರ್ಮ್ ವಾಸ್ ಬರ್ತೈತಿ. ಡ್ರಿಂಕಿಂಗ್ ING ಹೆಚ್ಚಿದಾಗ ಡ್ರಿಂಕಿಂಗ್ ಆಗುತ್ತೆ. ಸರಿಯಾದ ಉತ್ತರ ವಾಸ್ ಡ್ರಿಂಕಿಂಗ್. 11ನೇ ಪ್ರಶ್ನೆ ಪಾರ್ಟ್ಸ್ ಆಫ್ ಸ್ಪೀಚ್ಗೆ ಸಂಬಂಧಪಟ್ಟಂಗೆ ಐತಿ. ಸತೀಶ್ ವಾಸ್ ಎ ಗ್ರೇಟ್ ಆರ್ಟಿಸ್ಟ್. ಎಂತಹ ಆರ್ಟಿಸ್ಟ್ ಅನ್ನೋದು ನೌನನ್ನು ಹೊಗಳೋದು ಎಡ್ಜೆಕ್ಟಿವ್. ಹೀಗಾಗಿ ಸರಿಯಾದ ಉತ್ತರ ಗ್ರೇಟ್ ಅನ್ನೋದು ಏನಾಗುತ್ತೆ, ಇಲ್ಲೇ ಎಡ್ಜೆಕ್ಟಿವ್ ಆಗುತ್ತೆ. 12ನೇ ಪ್ರಶ್ನೆ ಕರೆಕ್ಟ್ ಫಾರ್ಮ್ ಆಫ್ ವರ್ಡ್ ಅಂತ ಕೇಳ್ಯಾರ. ಸ್ಮಿತಾ ವಾಸ್ ಗ್ರೇಟ್ಫುಲ್ ಫಾರ್ ಹರ್ ಸಜೆಷನ್ ಅಂತ ತುಂಬಬೇಕು. ESTION ಅಂತಂದು ನೀವು ತುಂಬಬೇಕು. ಇನ್ನು 13ನೇ ಪ್ರಶ್ನೆಗೆ ಹೋಗೋದಾದ್ರೆ ಅಲ್ಲೇ ವಾಚ್ ಅನ್ನೋವಂಥ ಒಂದು ಶಬ್ದವನ್ನು ಕೊಟ್ಟಾರ. ಸ್ವಂತ ವಾಕ್ಯ ಮಾಡೋಕ್ಕೆ ಹೇಳ್ಯಾರ. ಆದ್ರೆ ವಾಚ್ ಅನ್ನೋದು ವರ್ಬ್ ಆಗ್ಬೇಕಂತ ಹೇಳ್ಯಾರ. ಹೀಗಾಗಿ ಐ ವಾಚ್ ಮೂವಿ, ನಾನು ಸಿನಿಮಾವನ್ನು ನೋಡುತ್ತೇನೆ, ಮೂವಿಯನ್ನು ವೀಕ್ಷಿಸುತ್ತೇನೆ ಅನ್ನುವಂಥ ಅರ್ಥ. ಈಗ ನೆಕ್ಸ್ಟ್ 14ನೇ ಪ್ರಶ್ನೆಗೆ ಹೋಗೋಣ. ಪ್ಯಾಸಿವೈಸ್ ಮಾಡೋಕ್ಕೆ ಹೇಳ್ಯಾರ ನೋಡ್ರಿ. ದ ನರ್ಸ್ ಹೆಲ್ಪ್ಡ್ ರೋಮಾ ಅಂತ ಐತಿ. ದ ನರ್ಸ್ ಅನ್ನೋದು ಸಬ್ಜೆಕ್ಟು, ಹೆಲ್ಪ್ಡ್ ಅನ್ನೋದು ವರ್ಬು, ರೋಮಾ ಅನ್ನೋದು ಆಬ್ಜೆಕ್ಟು. ಆಬ್ಜೆಕ್ಟನ್ನು ಸಬ್ಜೆಕ್ಟ್ ಮಾಡಿದರೆ ರೋಮಾ ಫಸ್ಟ್ ಬಂತು. ಪಾಸ್ಟ್ ಟೆನ್ಸ್ನೊಳಗೆ ಟು ಬಿ ಫಾರ್ಮ್ ಯಾವಾಗಲೂ ಹೆಲ್ಪಿಂಗ್ ವರ್ಬ್ ವಾಸ್, ಹೀಗಾಗಿ ವಾಸ್ ಬಂತು. ಹೆಲ್ಪ್ದು V3 ಫಾರ್ಮ್, ಪ್ಯಾಸಿವೈಸ್ನೊಳಗೆ ಯಾವಾಗಲೂ ಮುಖ್ಯ ಕ್ರಿಯಾಪದವನ್ನು V3 ಫಾರ್ಮ್ನಾಗೆ ಬರೀಬೇಕು. ಹೀಗಾಗಿ ಹೆಲ್ಪ್ಡ ಬರಿಬೇಕಲ್ಲೇ. ಮತ್ತು ಆಬ್ಜೆಕ್ಟಿನ ಹಿಂದೆ ಪ್ರಿಪೋಸಿಷನ್ ಬೈ ಬರ್ತೈತಿ. ಹೀಗಾಗಿ ರೋಮಾ ವಾಸ್ ಹೆಲ್ಪ್ಡ್ ಬೈ ದ ನರ್ಸ್ ಅಂತ ಬರೆದ್ಬಿಟ್ರೆ ಅದು ಸರಿಯಾದ ಉತ್ತರ ಆಗುತ್ತೆ. 15ನೇ ಪ್ರಶ್ನೆ ಸೂಪರ್ಲೇಟಿವ್ ಡಿಗ್ರಿ ಮಾಡೋಕ್ಕೆ ಹೇಳ್ಯಾರ. ದಿಸ್ ಈಸ್ ಶಾರ್ಟರ್ ದೆನ್ ಎನಿ ಅದರ್ ರೂಟ್ ಅಂತ ಕೊಟ್ಟಿರೋದು. ಕಂಪ್ಯಾರಿಟಿವ್ ಡಿಗ್ರಿ ಐತಿ. ಸೂಪರ್ಲೇಟಿವ್ ಮಾಡಬೇಕಾದ್ರೆ ಅಲ್ಲಿ ಧ್ಯಾನನ್ನು ತೆಗೆದು ದ ಹಾಕಬೇಕು. ದಿಸ್ ಈಸ್ ದ EST ಫಾರ್ಮ್ ಬರ್ತೈತಿ. ಶಾರ್ಟ್, ಶಾರ್ಟರ್, ಶಾರ್ಟೆಸ್ಟ್. ಹೀಗಾಗಿ ದಿಸ್ ಈಸ್ ದ ಶಾರ್ಟೆಸ್ಟ್ ರೂಟ್ ಅಂತ ಮಾಡಿಬಿಟ್ರೆ ಅದು ಡಿಗ್ರಿ ಸರಿಯಾಗಿ ಉತ್ತರ ಆಗುತ್ತೆ. ಇನ್ನು 16ನೇ ಪ್ರಶ್ನೆ ಇಂಡೈರೆಕ್ಟ್ ಮಾಡೋಕ್ಕೆ ಹೇಳ್ಯಾರ. ಅನಂತ ಹೇಳಕ್ಕಂತ ನೋಡ್ರಿ ಇಲ್ಲಿ. ಸ್ಮಿತಾ ವೇರ್ ಆರ್ ಯು ಗೋಯಿಂಗ್ ನಾವು ಅಂತ ಕೇಳಕ್ಕಂತಾನೆ. ವೇರ್ ಆರ್ ಯು ಗೋಯಿಂಗ್ ನಾವು ಅನ್ನೋವಂಥ ವಾಕ್ಯವನ್ನು ಇಂಡೈರೆಕ್ಟ್ ಮಾಡೋಕ್ಕೆ ಹೇಳ್ಯಾರ. ಮುಂದಿನ ಸಂಭಾಷಣೆ ಬಗ್ಗೆ ನಾವು ತಲೆ ಕೆಡಿಸೋಣದು ಬೇಡ. ವೇರ್ ಆರ್ ಯು ಅಂತ ಕೇಳ್ತಾ ಇರೋದು ಸ್ಮಿತಾಳನ್ನು. ಹೀಗಾಗಿ ಸ್ಮಿತಾ ಅಂದರೆ ಶಿ, ವೇರ್ ಶಿ. ಯು ಹೋಗಿ ಏನಾಯ್ತು, ಶಿ ಆಯ್ತು. ಪ್ರೆಸೆಂಟ್ ಕಂಟಿನ್ಯೂ ಚೇಂಜ್ ಇಂಟು ಪಾಸ್ಟ್ ಕಂಟಿನ್ಯೂ. ಹೀಗಾಗಿ ಆರ್ ಯು ಗೋಯಿಂಗ್ ಇದ್ದದ್ದು ವಾಸ್ ಗೋಯಿಂಗ್ ಆಯ್ತು. ನೌ ಚೇಂಜಸ್ ಟು ದೆನ್, ಇಟ್ ಈಸ್ ಅ ರೂಲ್. ಹೀಗಾಗಿ ವೇರ್ ಶಿ ವಾಸ್ ಗೋಯಿಂಗ್ ದೆನ್ ಅಂತ ಬರೆದ್ಬಿಟ್ರೆ ಅದು ಸರಿಯಾದ ಉತ್ತರ ಆಗುತ್ತೆ. ಇನ್ನು 17ನೇ ಪ್ರಶ್ನೆಗೆ ಹೋಗೋದಾದ್ರೆ ಇಲ್ಲಿ ಕರೆಕ್ಟ್ ಆದ ಸೆಂಟೆನ್ಸ್ 2 ಎರರ್ಸ್ ಅದಾವು. ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ನಾಗ ಎರರ್ಸ್ ಆಗೈತಿ ಅಂತ ಹೇಳ್ಯಾರ. ಒಂದು ಅಡ್ವರ್ಬಿಯಲ್ ಮಿಸ್ಟೇಕ್ ಅಂತ ಹೇಳ್ಯಾರ. ಇಲ್ಲಿ ನೋಡ್ರಿ, ಫ್ರಾಮ್ ಇನ್ಸೈಡ್ ದ ಪೂಜಾ ರೂಮ್ ದೇರ್ ಫೇಸಿಸ್, THEIR ಬದಲಿ ಅವರ ಮುಖಗಳು ಅಂತ ನೋಡ್ಬೇಕು. ಇಲ್ಲಿ ನಾರಾಯಣಪುರ ಇನ್ಸಿಡೆಂಟ್ ಪಾಠದಿಂದ ಬಂದಿದ್ದ ಇದು ಸೆಂಟೆನ್ಸ್. ಆದರೆ ಇಲ್ಲಿ ಏನಾಗ್ಬಿಡೈತಿ, THERE ಕೊಟ್ಟಾರ, ಅದು THEIR ಆಗ್ಬೇಕು. ಆಮೇಲೆ ಲುಕ್ಡ್ ಆ್ಯಟ್ ಹಿಮ್ ಬ್ಲ್ಯಾಂಕ್ ಅಂತ ಅಲ್ಲ, ಬ್ಲ್ಯಾಂಕ್ಲಿ ಆಗ್ಬೇಕದು. ಹೀಗಾಗಿ ದೇರ್ ಮತ್ತು ಬ್ಲ್ಯಾಂಕ್ಲಿ ರೆಡ್ ಇಂಕ್ಲೆ ನಾನು ಮಾಡೀನಿ, ಅದನ್ನು ಸರಿಯಾಗಿ ಗಮನಿಸಿರಿ. ಇದಕ್ಕೆ 2 ಅಂಕಗಳು ಇರ್ತವೆ. ಮುಂದಿನ ಪ್ರಶ್ನೆ 18ನೇ ಪ್ರಶ್ನೆಯಿಂದ 2 ಅಂಕದ 7 ಪ್ರಶ್ನೆಗಳು ಇರ್ತಾವೆ. ಇಲ್ಲೇ ನೀವು ಗಮನಿಸಬೇಕು. ಒಂದೊಂದಾಗಿ 2-3 ವಾಕ್ಯದಲ್ಲಿ ಉತ್ತರಿಸಿರಿ. ಒಂದೊಂದಕ್ಕೆ 2 ಅಂಕಗಳು ಇರ್ತಾವೆ. ವಾಟ್ ಮೇಕ್ಸ್ ಯು ಥಿಂಕ್ ದ್ಯಾಟ್ ಡಾನ್ ಅನ್ಸೆಲ್ಮೋ ವಾಸ್ ಅ ಮ್ಯಾನ್ ಆಫ್ ಜನರಾಸಿಟಿ ಅಂಥೇಳಿ ಇಲ್ಲೆಲ್ಲ ನಾನು ಇದು ಹೆಂಗೈತೆ ಹಂಗೆ ಬರೀರಿ ಅಂತ ಹೇಳಲ್ಲ. ಇವು ಪಾಯಿಂಟ್ಸ್ ಇದ್ದಂಗೆ.
ಏನೇನು ಕವರ್ ಆಗ್ಬೇಕಪ್ಪ ನಿಮ್ಗೆ ಈ ಉತ್ತರದೊಳಗೆ ಅಂದ್ರೆ ಲವ್ ಆ್ಯಂಡ್ ಕನ್ಸರ್ನ್ ಟುವರ್ಡ್ಸ್ ಚಿಲ್ಡ್ರನ್, ಪ್ಲ್ಯಾಂಟೆಡ್ ಟ್ರೀಸ್ ಫಾರ್ ದೆಮ್, ಡಿಡ್ ನಾಟ್ ಸೆಲ್ ದ ಟ್ರೀಸ್ ಬಿಲಾಂಗ್ ಟು ದ ಚಿಲ್ಡ್ರನ್, ರಿಫ್ಯೂಸ್ ಟು ಟೇಕ್ ಎಕ್ಸ್ಟ್ರಾ ಮನಿ ಫ್ರಾಮ್ ದ ಅಮೇರಿಕನ್ಸ್. ಇಷ್ಟು ಪಾಯಿಂಟ್ಸನ್ನು ನೀವು ಇದರೊಳಗೆ ಕವರ್ ಮಾಡಬೇಕಾಗತ್ತೆ. ಅದೇ ರೀತಿ 19ನೇ ಪ್ರಶ್ನೆ, ಹೌ ಡಿಡ್ ಗಾಂಧೀಜಿ ಆ್ಯಂಡ್ ಅಂಬೇಡ್ಕರ್ ಟ್ರೈ ಟು ವೈಪ್ ಔಟ್ ದ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ಇನ್ ಇಂಡಿಯಾ ಅಂತ ಕೇಳ್ಯಾರ. ಅದ್ರ ಪಾಯಿಂಟ್ಸನ್ನು ಅಲ್ಲಿ ಕೊಟ್ಟೀನಿ. ಇಲ್ಲೇ ನೀವು ಒಂದು ಗಮನಿಸ್ರಿ, 2 ಅಂಕದ ಪ್ರಶ್ನೆಗಳು ಪ್ರೋ ಸೆಕ್ಷನ್ನಿಂದ, 2 ಅಂಕದ ಪ್ರಶ್ನೆ ಪದ್ಯ ಭಾಗದಿಂದ. ಇಲ್ಲಿ ನೋಡಿರಿ, ಇಲ್ಲಿ ವೈ ಡಿಡ್ ನಾಟ್ ಸತೀಶ್ ಗೋ ಟು ಸ್ಕೂಲ್, ಯಾಕೆ ಹೊಸ ಶಾಲೆಗೆ ಸತೀಶ್ ಹೋಗಲಿಕ್ಕೆ ಇಷ್ಟಪಡಲಿಲ್ಲ, ಇದು ಕಲರ್ಸ್ ಆಫ್ ಸೈಲೆನ್ಸ್ ಪಾಠದಿಂದ ಆಯ್ಕೆ ಮಾಡಿಕೊಂಡದ್ದು. ಇನ್ನು ಸೈಂಟಿಸ್ಟ್ ಆರ್ ದ ಮೋಸ್ಟ್ ಪ್ರಾಕ್ಟಿಕಲ್ ಪೀಪಲ್ ಇನ್ ದ ವರ್ಲ್ಡ್, ಇದು ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈವಲ್ ಪಾಠದಿಂದ ಆಯ್ಕೆ ಮಾಡಿಕೊಂಡಿದ್ದು. ಅದಕ್ಕೆ ನಾನು ಏನು ಹೇಳಕೊಂತೀನಿ ಅಂದ್ರೆ 2 ಅಂಕದ ಪ್ರಶ್ನೆಯೊಳಗೆ ಈ ಎಲ್ಲ ಉತ್ತರಗಳನ್ನು ಪಾಯಿಂಟ್ಸ್ಗಳನ್ನು ನೀವು ನೋಡ್ಕೊರಿ. 2 ಅಂಕದ ಪ್ರಶ್ನೆಗಳು ಪಾಠದ ಮೇಲೆ, 1 ಪದ್ಯದ ಮೇಲೆ. ಇಲ್ಲಿ ಕೇಳ್ಯಾರ ನೋಡಿ, ವೈ ಡಿಡ್ ದ ಕ್ರ್ಯೂ ಮೇಡ್ಸ್ ಕಿಸ್ ದ ಲಿಟ್ಲ್ ಮೇಡನ್, ಬ್ಯಾಲೆಡ್ ಆಫ್ ದಿ ಟೆಂಪೆಸ್ಟ್ ಪದ್ಯನ ಕಂಠಪಾಠಕ್ಕೆ ಅಂತ ಕೊಟ್ಟಾರ. ಅದು ಕಂಠಪಾಠಕ್ಕೆ ಕೇಳಿಲ್ಲ ಅಂದ್ರೆ ಅದ್ರ ಮೇಲೆ 2 ಅಥವಾ 3 ಅಂಕದ ಪ್ರಶ್ನೆ ಡೆಫಿನೆಟ್ ಆಗಿ ಬರ್ತೈತಿ. ಹೀಗಾಗಿ ಹಡಗಿನಲ್ಲಿದ್ದಂಥ ಎಲ್ಲ ಸಹ ಪ್ರಯಾಣಿಕರು ಆ ಚಿಕ್ಕ ಹುಡುಗಿಗೆ ಏಕೆ ಮುತ್ತು ಕೊಟ್ಟರು ಅಂತ ಕೇಳ್ಯಾರ. ಅದರ ಉತ್ತರವನ್ನು ನಾನು ಪಾಯಿಂಟ್ಸನ್ನು ಅಲ್ಲಿ ಕವರ್ ಮಾಡೀನಿ. ಹಾಗಾದರೆ ನೀವು ಅನ್ಬೋದು, ಇನ್ನು 7ರೊಳಗೆ 4 ಪ್ರೋಸ್ ಮೇಲೆ, 1 ಪದ್ಯದ ಮೇಲೆ, ಇನ್ನು 2 ಎದ್ರ ಮೇಲೆ ಅಂದ್ರೆ ಇನ್ನು 2 ಅಂಕದ 2 ಪ್ರಶ್ನೆಗಳು ಸಪ್ಲಿಮೆಂಟ್ ರೀಡಿಂಗ್ ಮೇಲೆ ಬರ್ತಾವೆ. ಅಲ್ಲಿ ನಿಮಗೆ ಆಪ್ಷನ್ ಏನಿರ್ತೈತಿ ಅಂದರೆ 6 ಅಂತ ಇರ್ತೈತಿ. ಅಂದರೆ ನಾರಾಯಣಪುರ ಇನ್ಸಿಡೆಂಟ್ ಮೇಲೆ 1, ಡಿಕ್ಕಿ ಡೋಲ್ ಮೇಲೆ 1 ನೋಡುವ 6 ಅಂತ ಇರ್ತೈತಿ. ಅಂದರೆ ನೀವು 1ನೇ ಪಾಠನರ ಪರ್ಫೆಕ್ಟ್ ಆಗಿರಿ ಅಥವಾ 2ನೇ ಪಾಠನರ ಪರ್ಫೆಕ್ಟ್ ಆಗಿರಿ, 2 ಪಾಠ ಪರ್ಫೆಕ್ಟ್ ಆಗುವಂಥ ಓದುವಂಥ ಅವಶ್ಯಕತೆ ಇಲ್ಲ. ಅದೇ ರೀತಿ ಮುಂದಿನ ಪ್ರಶ್ನೆ, ಅದು ಕೂಡ 6 ಕ್ವಶನ್. ಅಲ್ಲಿ ಹೆಂಗೆ ಇರ್ತೈತಿಪ್ಪ ಅಂತಂದ್ರೆ 3ನೇ ಪಾಠದ ಮೇಲೆ 1, 4ನೇ ಪಾಠದ ಮೇಲೆ 1 ಇರ್ತೈತಿ. ಅದರೊಳಗೆ ಯಾವುದಾದ್ರೂ ಒಂದನ್ನು ನೀವು ಚಾಯ್ಸ್ ಮಾಡಿಕೊಂಡು ಬರೆಯೋದು ಇರ್ತೈತಿ. ಹೀಗಾಗಿ ಇಲ್ಲೇ ಡಿಕ್ಕಿ ಡೋಲ್ಮಾದ ಉತ್ತರಗಳನ್ನು ನೀವು ಗಮನಿಸಿದ ಮೇಲೆ ಹೌ ಡಸ್ ದ ರೈಟರ್ ಡಿಸ್ಕ್ರೈಬ್ ದ ಇಂಟ್ರೋವರ್ಟ್ ಹನೀಪ್ ಅದನ್ನಾರ ಚಾಯ್ಸ್ ಮಾಡ್ಕೋಬೋದು. ಅಥವಾ 4ನೇ ಪಾಠ ಹೌ ಡಿಡ್ ದ ಫಸ್ಟ್ ಓಲ್ಡ್ ಮಾನ್ಸ್ಟರ್ ಪನಿಷ್ ವಾಂಗ್ಜಿನ ಮೊದಲನೇ ಮಾನ್ಸ್ಟರ್ ಯಾವ ರೀತಿ ಪನಿಷ್ಮೆಂಟ್ ಕೊಟ್ಟ ಅದನ್ನು ಚಾಯ್ಸ್ ಮಾಡಿಕೊಂಡು 2ರೊಳಗೆ 1 ಚಾಯ್ಸ್ ಮಾಡಿರಿ. 2 ಉತ್ತರಗಳನ್ನು ನಾನಲ್ಲಿ ನಿಮಗೆ ಪಾಯಿಂಟ್ಸ್ಗಳನ್ನು ತೋರಿಸೀನಿ. ಹೀಗಾಗಿ ನೀವಿಲ್ಲೇ 3ನೇ ಪಾಠರ ಪರ್ಫೆಕ್ಟ್ ಆಗಬೇಕು ಅಥವಾ 4ನೇ ಪಾಠರ ಪರ್ಫೆಕ್ಟ್ ಆಗಬೇಕು, 2 ಪರ್ಫೆಕ್ಟ್ ಆಗುವಂಥ ಅವಶ್ಯಕತೆ ಇಲ್ಲ. ಇನ್ನು ಮುಂದಿನ ಪ್ರಶ್ನೆ 25 ಮತ್ತು 26ನೇ ಪ್ರಶ್ನೆಗಳು 3 ಅಂಕದ ಪ್ರಶ್ನೆಗಳಾಗಿರ್ತವೆ. ಅದರೊಳಗೆ 1 ಪಾಠದ ಮೇಲೆ ಇಲ್ಲಿ ಕೇಳ್ಯಾರ ನೋಡ್ರಿ, ನರೇಟ್ ದ ಟೆರಿಬಲ್ ಎಕ್ಸ್ಪೀರಿಯನ್ಸ್ ಫೆಲ್ಟ್ ಬೈ ಸ್ವಾಮಿ ಆಸ್ ದ ನೈಟ್ ಅಡ್ವಾನ್ಸ್ಡ್. 1ನೇ ಪಾಠ ಎ ಹೀರೋದಿಂದ ಕೇಳ್ಯಾರ, ಇದಕ್ಕೂ ಕೂಡ 3 ಅಂಕ. 26ನೇ ಪ್ರಶ್ನೆ ಗ್ರ್ಯಾಂಡ್ಮಾ ಕ್ಲೈಮ್ಸ್ ಎ ಟ್ರೀ ಮೇಲೆ ಕೇಳ್ಯಾರ, ಹೌ ವಾಸ್ ಗ್ರ್ಯಾಂಡ್ಮಾ ಏಬಲ್ ಟು ಗೆಟ್ ಹರ್ ಹೌಸ್ ಬಿಲ್ಟ್ ಇನ್ ಅ ಟ್ರೀ ಟಾಪ್ ಅಂತೇಳಿ, ಅದಕ್ಕೂ ಕೂಡ 3 ಅಂಕಗಳನ್ನು ಕೊಟ್ಟಾರೆ. ಅಂದ್ರೆ 3 ಅಂಕದ 2 ಪ್ರಶ್ನೆಗಳೊಳಗೆ 1 ಪ್ರಶ್ನೆ ಪಾಠದ ಮೇಲೆ, 1 ಪ್ರಶ್ನೆ ಪದ್ಯದ ಮೇಲೆ. ಆತ್ಮೀಯ ವಿದ್ಯಾರ್ಥಿಗಳೇ ನೆನಪಿಟ್ಕೋರಿ, ನಿಮ್ಮ ಟೆಕ್ಸ್ಟ್ ಬುಕ್ ಮೇಲೆ 40 ಅಂಕ, ಗ್ರಾಮರ್ ಆ್ಯಂಡ್ ಕಂಪೋಸಿಷನ್ ಮೇಲೆ 40 ಅಂಕ, ಒಟ್ಟು 80 ಅಂಕ, 20 ಅಂಕ ಇಂಟರ್ನಲ್. ಇನ್ನು ಮುಂದಿನ ಪ್ರಶ್ನೆ 27, 28, 29, 30 ಪ್ರಶ್ನೆಗಳು ಎಕ್ಸ್ಟ್ರಾಕ್ಟ್ ಇರ್ತಾವೆ. ಈ ಎಕ್ಸ್ಟ್ರಾಕ್ಟ್ಗಳೊಳಗೆ 3 ಎಕ್ಸ್ಟ್ರಾಕ್ಟ್ಗಳು ಪಾಠದ ಮೇಲೆ, 1 ಎಕ್ಸ್ಟ್ರಾಕ್ಟ್ ಪದ್ಯದ ಮೇಲೆ ಇರ್ತದೆ. ಇಲ್ಲಿ ಹೂಮ್ ಕ್ಯಾನ್ ಐ ಕಾಲ್ ಹಿ ಆಸ್ಕ್ಡ್ ಕ್ವಿಕ್ಲಿ, ಯಾರಿಗೆ ನಾನು ಫೋನ್ ಹಚ್ಚಲಿ ಈ ಮಾತನ್ನು ಹೇಳಿದವರು ಯಾರು? ಬಾಳೇಶ್ವರ ಮಿಶ್ರಾ. ದೇರ್ ಇಸ್ ಎ ಗರ್ಲ್ ಬೈ ದ ಟ್ರ್ಯಾಕ್ಸ್ ಪಾಠದಿಂದ ಆಯ್ಕೆ ಮಾಡಿಕೊಂಡಾರ. ಈ ರೀತಿ ಆತ ಕೇಳಿದ್ದು ಯಾರನ್ನ ಅಂತ ಕೇಳ್ಯಾರ, ರೋಮಾ ತಲ್ರೇಜಾಳನ್ನು ಕೇಳಿದ. ಯಾಕೆ ಈ ರೀತಿ ಕ್ವಿಕ್ಲಿ ಕೇಳಿದ ಅಂದ್ರೆ ಬಿಕಾಸ್ ಶಿ ವುಡ್ ಬ್ಲ್ಯಾಕ್ ಔಟ್ ಅಗೇನ್. ಮತ್ತು ಆಕಿಗೆ ಸ್ವಲ್ಪ ಕಾನ್ಷಿಯಸ್ ಬಂದಿತ್ತು, ಮತ್ತು ಕಾನ್ಷಿಯಸ್ ಹೋತಂದ್ರೆ ಮಾತಾಡೋಕ್ಕಾಗಲ್ಲ ಅಂತೇಳಿ ಅವಸರಲ್ಲೇ ಆತ ಈ ರೀತಿ ಅವಳನ್ನು ಪ್ರಶ್ನೆ ಮಾಡಿದ. ಪಂಡಿತ್ಜಿ ಈಸ್ ಅ ಬಿಜಿ ಮ್ಯಾನ್ ಕನ್ಸರ್ಟ್ ಪಾಠದಿಂದ ಆಯ್ಕೆ ಮಾಡಿಕೊಂಡಾರ. ಯು ಮಸ್ಟ್ ನಾಟ್ ಬಾದರ್ ಹಿಮ್ ವಿತ್ ಸಚ್ ರಿಕ್ವೆಸ್ಟ್. ಈ ಮಾತನ್ನು ಹೇಳಿದವರು ಯಾರು ಅಂದ್ರೆ ಮೌಸ್ಟ್ಯಾಚ್ಡ್ ಮ್ಯಾನ್ ಅಂತ ಬರೀಬೇಕು. ಯು ಅಂದರೆ ಯಾರು, ನೀವು ಈ ರೀತಿ ರಿಕ್ವೆಸ್ಟ್ ಮಾಡ್ಕೋಬಾರ್ದು ಅಂಥೇಳಿ ನೀವು ಅಂತ ಹೇಳಿದ್ದು ಯಾರಿಗೆ ಅಂದ್ರೆ ಸ್ಮಿತಾಳಿಗೆ. ವಾಟ್ ವಾಸ್ ದ ರಿಕ್ವೆಸ್ಟ್, ಅವಳ ರಿಕ್ವೆಸ್ಟ್ ಏನಾಗಿತ್ತು ಅಂತ ಕೇಳ್ಯಾರ. ಶಿ ರಿಕ್ವೆಸ್ಟೆಡ್ ಪಂಡಿತ್ ರವಿಶಂಕರ್ ಟು ಕಮ್ ಟು ಹರ್ ಹೌಸ್ ಪ್ಲೇ ದ ಸಿತಾರ್ ಫಾರ್ ಹರ್ ಬ್ರದರ್ ಅನಂತ್ ಅಂತ ಬರೀಬೇಕು. ಭಾಳಷ್ಟು ಜನ ವಿದ್ಯಾರ್ಥಿಗಳು ನಾವು ವ್ಯಾಲ್ಯೂಯೇಷನ್ ಮಾಡಿದ ಪ್ರಕಾರ ಈ ಉತ್ತರವನ್ನು ಸರಿಯಾಗಿ ಬರೋದಿಲ್ಲ. ಇನ್ನು 29ನೇ ಪ್ರಶ್ನೆ ಕವರ್ಡ್ಸ್ ಯು ವಿಲ್ ಹ್ಯಾವ್ ಟು ಕಿಲ್ ಮಿ ಫಸ್ಟ್. ಕೊಲಂಬಸ್ ಪಾಠ. ಇಲ್ಲಿ ಕವರ್ಡ್ಸ್ ಅಂತ ಕರೆದಿರೋದು ಯಾರನ್ನ ಅಂತ ಕೇಳ್ಯಾರ. ಎ ಹೂ ಡಸ್ ಮೀ ರೆಫರ್ ಟು, ವೆನ್ ವಾಸ್ ಇಟ್ ಸೇಡ್. ಒಂದನೇದ್ದು ಸೀಮೆನ್ ಅಂತ ಬರೆದ್ರು ಕೊಡ್ತೀವಿ,
ಅಥವಾ ಸೇಲರ್ಸ್ ಅಂತ ಬರೆದ್ರು ಕೊಡ್ತೀವಿ. ನನ್ನನ್ನು ಮೊದಲು ಕೊಲ್ರಿ, ನಮ್ಮ ಕ್ಯಾಪ್ಟನ್ಗಿಂತ ಮೊದಲು ಅಂತ ಹೇಳಿದೇವೆ ಯಾರು, ಪೇಪೆ. ಅವರು ಯಾಕೆ ಈ ಪ್ರಸಂಗ ಹೇಳುವಂಥ ಪ್ರಸಂಗ ಬಂತು ಅಂದರೆ ಇದಕ್ಕೂ ಭಾಳಷ್ಟು ವಿದ್ಯಾರ್ಥಿಗಳು ಸರಿ ಬರೆದಿಲ್ಲ. ವೆನ್ ದ ರಿಬೇಲಿಯನ್ ಸೀಮೆನ್ ಕೇಮ್ ಫಾರ್ವರ್ಡ್ ಟು ಅಟ್ಯಾಕ್ ಕೊಲಂಬಸ್, ಪೇಪೆ ಸ್ಪ್ರೆಡ್ ಹಿಸ್ ಆರ್ಮ್ಸ್ ಆ್ಯಂಡ್ ಸ್ಟಾಪ್ಡ್ ದೆಮ್ ಅಂಥೇಳಿ ಉತ್ತರವನ್ನು ಬರಿಬೇಕು. ಇನ್ನು 30ನೇ ಪ್ರಶ್ನೆ ನಾನು ಹೇಳಿದೆ 3 ಆರ್ಸಿಗಳು ಪಾಠದ ಮೇಲೆ, 1 ಆರ್ಸಿ ಪದ್ಯದ ಮೇಲೆ ಅಂಥೇಳಿ. ಎಕ್ಸ್ಟ್ರಾಕ್ಟ್ ಅಂದರೂ ಅದ, ಆರ್ಸಿ ಅಂದರೂ ಅದ, ರೆಫರೆನ್ಸ್ ಟು ಕಾಂಟೆಕ್ಸ್ಟ್ ಅಂದರೂ ಅದ. ಯು ಕ್ಯಾನ್ ಸ್ಟಾರ್ಟ್ ದ ಕೌಂಟ್ ಡೌನ್, ಯು ಕ್ಯಾನ್ ಟೇಕ್ ಅ ಲಾಸ್ಟ್ ಲುಕ್. ನೀವು 1 2 3 ಎಣ್ಸೋಕ್ಕೆ ಪ್ರಯತ್ನ ಮಾಡಿರಿ, ನನ್ನನ್ನು ಕೊನೆಯ ಬಾರಿಗೆ ನೋಡಿಬಿಡ್ರಿ. ಯಾಕಂದ್ರೆ ನಾನು ಹೆಲ್ಮೆಟಿನ ಪ್ಲಾಸ್ಟಿಕ್ ಹುಕ್ಕನ್ನು ಹಾಕೋಣಕ್ಕಿಂತ ಮುಂಚೆನೇ ನನ್ನ ಮುಖವನ್ನು ಒಂದು ಸಲ ನೋಡಿಬಿಡ್ರಿ ಅಂತ ಹೇಳಿದವರು ಯಾರು ಅಂದರೆ ದ ಪೋಯೆಟ್ ನಾರ್ಮನ್ ನಿಕೋಲ್ಸನ್ ಅಂತ ಬರೀಬೇಕು. ನೀವು ಅಂದರೆ ಯಾರು ಅಂದರೆ ರೀಡರ್ಸ್ ಅಂತ ಬರೆದ್ರು ಮಾರ್ಕ್ಸ್ ಐತಿ, ಪೀಪಲ್ ಅಂತ ಬರೆದ್ರು ಮಾರ್ಕ್ಸ್ ಐತಿ. ಮತ್ತು ಕವಿ ಯಾಕೆ ಈ ರೀತಿ ಹೇಳಿದ ಅಂದ್ರೆ ಹಿ ವುಡ್ ಸ್ಟಾರ್ಟ್ ಈಸ್ ಜರ್ನಿ ಟು ದ ಸ್ಪೇಸ್, ಬಾಹ್ಯಾಕಾಶಕ್ಕೆ ಪ್ರಯಾಣ ಬೆಳೆಸ್ತಾ ಇದ್ದಾನೆ. ಹೀಗಾಗಿ ಮತ್ತೆ ವಾಪಸ್ ಭೂಮಿಗೆ ಬರೋವರೆಗೂ ಅವನನ್ನು ನೋಡೋಕ್ಕಾಗಲ್ಲ. ಆ ಸಂದರ್ಭದೊಳಗೆ ಕವಿ ಹೇಳಿದ ಮಾತಿದು ಅಂಥೇಳಿ. ಇನ್ನು ನೆಕ್ಸ್ಟ್ 31ನೇ ಪ್ರಶ್ನೆ ಪ್ರೊಫೈಲ್ ರೇಟಿಂಗ್ ಸಂಬಂಧಪಟ್ಟಂಗಿದೆ. ಅಲ್ಲಿ ಡಾಕ್ಟರ್ ಸ್ವಾತಿ ಅನ್ನೋರ ಕ್ವಾಲಿಫಿಕೇಷನ್ನು, ಟೀಚಿಂಗ್ ಸಬ್ಜೆಕ್ಟು, ಎಲ್ಲಿ ಕೆಲಸ ಮಾಡ್ತಾರೆ, ಏನು ಎಕ್ಸ್ಪೀರಿಯೆನ್ಸು, ಹಾಬೀಸು, ಅಚೀವ್ಮೆಂಟ್ಸು ಎಲ್ಲ ಕೊಟ್ಟಾರೆ. ಅವನ ನೀವು ಏನು ಮಾಡಬೇಕಪ್ಪ ಅಂದ್ರೆ ಯಾಕೆ ಅವ್ರು ಭಾಳ ಜನಪ್ರಿಯ ಆಗ್ಯಾರ ಅದಕ್ಕೆ ನಾನೆಲ್ಲ ಹೇಳ್ತಿರ್ತೀನಿ. ನಾನು ಪ್ರೊಫೈಲ್ ರೇಟಿಂಗನ್ನು ಹ್ಯಾಂಗೆ ಬರೀಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಸಾಕಷ್ಟು ಸಲ ಹೇಳೀನಿ. ಸ್ಟಾರ್ಟಿಂಗ್ ಯಾವಾಗಲೂ ದಿಸ್ ಈಸ್ ಪ್ರೊಫೈಲ್ ಆಫ್ ಡಾಕ್ಟರ್ ಸ್ವಾತಿ ಅಂತ ಚಾಲು ಮಾಡಬೇಕು. ಆಮೇಲೆ ನಿಮ್ಮದೇ ಆದಂಥ ಸ್ವಂತ ವಾಕ್ಯಗಳನ್ನು ರಚನೆ ಮಾಡೋಕ್ಕೆ ಬಂದರೆ ಬರೀಬೇಕು. ಇಲ್ಲ ಅಂದರೆ ಹೆಣ್ಮಗಳಿದ್ರೆ ಹರ್, ಗಣಮಗಿದ್ರೆ ಹೀಸ್ ಅಂತ ಹಾಕಿ ಅಟ್ಲೀಸ್ಟ್ ಅದನ್ನು ಪ್ಯಾರಾಗ್ರಾಫ್ನೊಳಗೆ ಹೊಳ್ಳಿ ಭಾಳಷ್ಟು ವಿದ್ಯಾರ್ಥಿಗಳು ನಾವು ಹೆಂಗೆ ಕೊಟ್ಟಿರ್ತೀವಿ ಹಿಂಗೆ ಬರೆಯೋಕೆ ಹೋಗಿರಿ. ನಾವು ಹೆಂಗೆ ಕೊಟ್ಟಿರ್ತೀವಿ ಹಂಗೆ ವಾಪಸ್ ಬರೆದ್ರೆ ಮಾರ್ಕ್ಸ್ಗಳನ್ನು ಕೊಡೋದಿಲ್ಲ. ಹರ್ ಅಂತರ ಹಾಕಿ ಹರ್ ಕ್ವಾಲಿಫಿಕೇಷನ್ ಈಸ್ MSc PhD, ಹರ್ ಟೀಚಿಂಗ್ ಸಬ್ಜೆಕ್ಟ್ ಫಿಸಿಕ್ಸ್, ಈ ರೀತಿನಾರ ಅಟ್ಲೀಸ್ಟ್ ಶಿ ಈಸ್ ವರ್ಕಿಂಗ್ ಇನ್ IIT ಧಾರವಾಡ, ಹರ್ ಎಕ್ಸ್ಪೀರಿಯನ್ಸ್ 14 years, ಹರ್ ಹಾಬೀಸ್ ಆರ್ ವಾಚಿಂಗ್ ಬರ್ಡ್ಸ್, ರೀಡಿಂಗ್ ಆ್ಯಂಡ್ ಗಾರ್ಡನಿಂಗ್. ಈ ಥರ ನೀವು ಅಲ್ಲಿ ಕವರ್ ಮಾಡಲಿಕ್ಕೆ ಪ್ರಯತ್ನ ಮಾಡಿರಿ. ಇನ್ನು ಮುಂದಿನ 32ನೇ ಪ್ರಶ್ನೆ, ಇದಕ್ಕೆ ಪ್ರೊಫೈಲ್ ರೇಟಿಂಗ್ ಹೇಗೆ 3 ಮಾರ್ಕ್ಸ್ ಇರ್ತೈತೋ ಡೆವಲಪ್ ದಿ ಸ್ಟೋರಿಗೂ ಕೂಡ 3 ಮಾರ್ಕ್ಸ್ ಇರ್ತೈತಿ. ಇದು ಇಲ್ಲಿ ನೀವು ಭಾಳಷ್ಟು ಮಂದಿ ಇದನ್ನು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತ ತಿಳ್ಕೊಂತೀರಿ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಲ್ಲ, ಇದು ನೀತಿ ಕಥೆ. ಇದು ಒಬ್ಬ ಯಜಮಾನ ಸಾಯುವಂಥ ಸಂದರ್ಭದೊಳಗೆ ತನ್ನ ದುಡಿಲಾರ್ದಂಥ ತನ್ನ ಮಕ್ಕಳನ್ನು ಕರೆದು ಹೊಲದೊಳಗೆ ಬಂಗಾರ ಹುಗಿದಿಟ್ಟಿನಿ, ನಾನು ಸತ್ತ ಮೇಲೆ ಅದನ್ನು ನೀವು ಡಿಗ್ಗಿಂಗ್ ಮಾಡಿ ಅದನ್ನೆಲ್ಲ ಹಂಚ್ಕೋರಿ ಅಂಥೇಳಿ ಮಕ್ಕಳಿಗೆ ಹೇಳ್ತಾನಲ್ಲ. ಮಕ್ಕಳು ಒಟ್ಟು ದುಡಿತಿರೋದಲ್ಲ, ಅವಂಗಾರ ಬಂಗಾರ ಹುಡುಕ್ಬೇಕಂತ ತಿಳ್ಕೊಂಡು ಏನು ಮಾಡಿಬಿಡ್ತಾರೆ, ಆ ಮಕ್ಕಳು ಹೋಗಿ ಹೊಲದೊಳಗೆ ಅಗೀತಾರೆ. ಆಮೇಲೆ ಭೂಮಿ ಎಲ್ಲ ಏನಾಗ್ಬಿಡ್ತೈತಿ, ರಂಟಿ ಹೊಡೆದಂಗೆ ಆಗಿಬಿಡ್ತೈತಿ. ಮುಂದೆ ಮಳೆ ಬರ್ತೈತಿ, ಅಲ್ಲಿ ಬಿತ್ತಾರೆ, ಬಿತ್ತಿದಾಗ ಒಳ್ಳೆ ಬೆಳೆ ಬರ್ತೈತಿ. ಆಮೇಲೆ ಅವ್ರಿಗೆ ಅರ್ಥ ಆಗುತ್ತೆ ನಿಜವಾದ ಬಂಗಾರ ಅಂದ್ರೆ ಫಸಲಿನ ರೂಪದೊಳಗೆ ಅವ್ರಿಗೇನು ಆದಾಯ ಬಂತಲ್ಲ ಅದನ್ನು ನಮ್ಮಪ್ಪ ಬಂಗಾರ ಅಂತ ಹೇಳ್ಯಾನ ಅಂತ ತಿಳ್ಕೊಂಡು ಆಮೇಲೆ ಅವ್ರಿಗೆ ಅರ್ಥ ಆಗುತ್ತೆ. ಈ ರೀತಿ ದುಡಿಲಾರ್ದಂಥ ಮಕ್ಕಳನ್ನ ದುಡಿಯೋಕೆ ಹಚ್ಚಿದಂಥ ಒಬ್ಬ ಯಜಮಾನನ ಕಥೆ ಐತಿದೆ. ಈ ಥರದ ಒಂದು ನೀತಿ ಕಥೆಗಳನ್ನು ಅಲ್ಲಿ ಕೊಟ್ಟಿರ್ತಾರೆ. ನೀವು ಆ ಹಿಂಟ್ಸನ್ನು ಓದಿ ಅಭ್ಯಾಸ ಮಾಡಿ ಅದನ್ನು ಬರೆಯುವಂಥ ಪ್ರಯತ್ನವನ್ನು ಮಾಡಿರಿ ಅಂತ ಹೇಳ್ತೀನಿ. ಇನ್ನು 33ನೇ ಪ್ರಶ್ನೆ ಸ್ಟಡಿ ದ ಪಿಕ್ಚರ್. ಆ ಪಿಕ್ಚರನ್ನು ನಾನು ಇಲ್ಲಿ ಕೊಡೋಕ್ಕಾಗಿಲ್ಲ, ಹೀಗಾಗಿ ಅಲ್ಲೇ ಪಿಕ್ಚರ್ ಡಿಸ್ಕ್ರಿಪ್ಷನ್ ಅಂಥೇಳಿ ಅಲ್ಲೇ ಒಂದಿಷ್ಟು ಮಹಿಳೆಯರ ಚಿತ್ರ ಐತಿ. ಅದು ಗ್ರಾಮೀಣ ಭಾಗದ ಒಂದು ಚಿತ್ರ ಐತಿ. ಕೊಡಪಾನ ಹೊತ್ಕೊಂಡು ನಿಂತ ಮಹಿಳೆ, ಅದನ್ನು ನಿಮ್ಮದೇ ಆದ ದಾಟಿ ಇದರೊಳಗೆ ಬರೀಲಿಕ್ಕೆ ನೀವು ಪ್ರಯತ್ನ ಮಾಡಿರಿ ಅಂತ ಹೇಳ್ತಾ 34ನೇ ಪ್ರಶ್ನೆ ಕಂಠಪಾಠಕ್ಕೆ ಸಂಬಂಧಪಟ್ಟಂಗಿದೆ. ಕ್ವಾಲಿಟಿ ಆಫ್ ಮರ್ಸಿ ಅಥವಾ ಬ್ಯಾಲೆಡ್ ಆಫ್ ದಿ ಟೆಂಪೆಸ್ಟ್ ಹೆಚ್ಚಿಕೊಡಾಕೊಂತಾರೆ. ನಿಮಗೆ ಯಾವುದು ಪರ್ಫೆಕ್ಟ್ ಐತೋ ಅದು 4 ಸಾಲುಗಳನ್ನು ಬರೆದ್ರೆ ಖಂಡಿತವಾಗಿ ನಿಮಗೆ 4 ಅಂಕಗಳು ಬರ್ತಾವೆ. ಇಲ್ಲಿ ನಾನು ಅದನ್ನು ತೋರಿಸೀನಿ. ಇನ್ನು 35ನೇ ಪ್ರಶ್ನೆ ಐ ಆಮ್ ದಿ ಲ್ಯಾಂಡ್. ಇದು ಯಾವಾಗಲೂ 4 ಅಂಕದ ಲಾಂಗ್ ಕ್ವಶನ್ ಇರ್ತೈತಿ. 8 ರಿಂದ 10 ಸಾಲುಗಳಷ್ಟು ಇರ್ತೈತಿ. ಇದು ಈ 4 ಅಂಕದ ಪ್ರಶ್ನೆ ಪಾಠದ ಮೇಲಿಂದ ಬರೋದಿಲ್ಲ, ಇದು ಯಾವಾಗಲೂ ಪದ್ಯದ ಮೇಲೆ ಬರೋದು. ಆದರೆ ಇಲ್ಲಿ 3 ಆಪ್ಷನ್ ಕೊಟ್ಟಿರ್ತಾರೆ. ಇಲ್ಲಿ ಜಾಜ್ ಪ್ಲೇಯರರ ಆಯ್ತು, ಸಾಂಗ್ ಆಫ್ ಇಂಡಿಯಾ ಆಯ್ತು, ಅಥವಾ ಐ ಆಮ್ ದಿ ಲ್ಯಾಂಡ್ ಆಯ್ತು. ಸರ 4 ಮಾರ್ಕ್ಸಿನ ಕ್ವಶನಿಗೆ ಯಾವ ಪದ್ಯ ನೋಡ್ಕೋಬೇಕ್ರಿ ಅಂದ್ರೆ ನಾವು ಹೆಂಗೆ ಈಗ ಕಂಠಪಾಠಕ್ಕೆ ಕ್ವಾಲಿಟಿ ಆಫ್ ಮರ್ಸಿ, ಬ್ಯಾಲೆಡ್ ಆಫ್ ದಿ ಟೆಂಪೆಸ್ಟ್, ಬ್ಲೈಂಡ್ ಬಾಯ್ ನೋಡ್ಕೊಂತ ಹೇಳ್ತೀವಲ್ಲ, ಹಂಗೆ 4 ಅಂಕದ ಪ್ರಶ್ನೆಗೆ ಯಾವಾಗಲೂ ದ ಸಾಂಗ್ ಆಫ್ ಇಂಡಿಯಾನರ, ಐ ಆಮ್ ದಿ ಲ್ಯಾಂಡರ, ಜಾಜ್ ಪ್ಲೇಯರರ 3 ಕೊಟ್ಟಿರ್ತಾರೆ. ನೀವು ಯಾವ್ದಾರ ಒಂದು ಪರ್ಫೆಕ್ಟ್ ಆಗಿಬಿಟ್ರಿ ಅಂದ್ರೆ ನೀವು ಯಾವ್ದು ಪರ್ಫೆಕ್ಟ್ ಆಗಿರ್ತೀರಿ ಅದನ್ನು 8 ರಿಂದ 10 ಸಾಲುಗಳಷ್ಟು ಬರೀಬೇಕು. ನಾನು ಪಾಯಿಂಟ್ಸನ್ನು ಬರೆದು ತೋರಿಸೀನಿ. ಎಲ್ಲ 3 ಪದ್ಯದ ಪಾಯಿಂಟ್ಸ್ ಬರೆದು ತೋರಿಸೀನಿ. ನೀವು ಅವನು ಕವರ್ ಮಾಡಿಕೊಂಡು ನಿಮ್ಮದೇ ಆದ ರೀತಿ ವಾಕ್ಯದೊಳಗೆ ಅವನು ಬರೀಲಿಕ್ಕೆ ಪ್ರಯತ್ನ ಮಾಡಿರಿ. ಖಂಡಿತವಾಗಿ ನಿಮಗೆ 4 ಅಂಕಗಳು ಸಿಗ್ತಾವೆ. ಇನ್ನು 36ನೇ ಪ್ರಶ್ನೆ ಪ್ಯಾಸೇಜ್ ಇರ್ತೈತಿ. ಈ ಪ್ಯಾಸೇಜಿನ ಕೆಳಗೆ ಮೊದಲ 1 ಅಂಕದ 4 ಪ್ರಶ್ನೆಗಳನ್ನು ಕೊಡ್ತಾಯಿದ್ರು.
ಈಗ 2 ಅಂಕದ 2 ಪ್ರಶ್ನೆಗಳನ್ನು ಕೊಡ್ತಾರೆ. ಆ 2 ಪ್ರಶ್ನೆಗಳಿಗೆ ಉತ್ತರವನ್ನು ನಾನು ಕೊಟ್ಟೀನಿ. ಇದು ಜಸ್ಟ್ ಪ್ರಾಕ್ಟೀಸ್. ಇದೇ ಪ್ಯಾರಾಗ್ರಾಫ್ ಬರ್ತೈತಿ ಅಂತ ಹೇಳೋಕ್ಕಾಗಲ್ಲ. ಇದರ ಹೆಸರೇ ಅನ್ನೋನ್ ಪ್ಯಾಸೇಜ್ ಅಂತ. ಆ ಪ್ಯಾಸೇಜನ್ನು ಅಲ್ಲೇ ಓದ್ಕೊಂಡು ಆ ಪ್ರಶ್ನೆಗಳನ್ನು ಅಲ್ಲೇ ಅರ್ಥ ಮಾಡ್ಕೊಂಡು ಬರೆಯೋದಿರ್ತೈತಿ. ಇನ್ನು 37ನೇ ಪ್ರಶ್ನೆ ಎಸ್ ಎ ಬರೆದೈತಿ. ಎಸ್ ಎಕ್ಕೆ 4 ಅಂಕಗಳೈತಿ. ನೀವು ಒಂದು ಗಮನಿಸ್ರಿ ವಿದ್ಯಾರ್ಥಿಗಳೇ, ಒಂದು ಪರಿಸರದ ಮೇಲೆ ಇರ್ತೈತಿ, ಒಂದು ಕರೆಂಟ್ ಇವೆಂಟ್ಸ್ ಮೇಲೆ ಇರ್ತೈತಿ, ಒಂದು ರಾಷ್ಟ್ರೀಯ ಹಿತಾಸಕ್ತಿ ಬಗ್ಗೆ. ಈ ರೀತಿ ಅವ್ರು ಕೊಡ್ತಿರ್ತಾರೆ. ಇಲ್ಲೇ ಇಂಪಾರ್ಟೆನ್ಸ್ ಆಫ್ ಟ್ರೀಸ್ ಅಂತ ಕೊಟ್ಟಾರೆ, ಅಡ್ವಾಂಟೇಜ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಯೂಸಿಂಗ್ ಮೊಬೈಲ್ಸ್ ಅಂತ ಕೊಟ್ಟಾರೆ, ಏರ್ ಪೊಲ್ಯೂಷನ್ ಅಂತ ಕೊಟ್ಟಾರೆ. ನಿಮಗೆ ಇಂಪಾರ್ಟೆನ್ಸ್ ಆಫ್ ಟ್ರೀಸು ಮತ್ತು ಏರ್ ಪೊಲ್ಯೂಷನ್ನು ಇವೆಲ್ಲ ನಮ್ಮ ಹಳೆಯ, ಯಾಕಂದ್ರೆ ನಮ್ಮ ಲರ್ನ್ ಈಜಿ ಯೂಟ್ಯೂಬ್ ಚಾನಲಿಂದ ಇದು 98ನೇ ವಿಡಿಯೋ. ಈಗಾಗಲೇ ನಮ್ಮ ಭಾಳಷ್ಟು ಜನಪ್ರಿಯತೆಯನ್ನು ಗಳಿಸಿರುವಂಥ ನಮ್ಮ ಚಾನಲ್ನೊಳಗೆ ಹಳೆಯ ವಿಡಿಯೋದೊಳಗೆ ನಿಮಗೆ ಇದಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಸಿಗ್ತೈತಿ. ಅವುಗಳನ್ನು ರೆಫರ್ ಮಾಡಿರಿ ಅಂತ ಹೇಳ್ತಾ, ಈ ಪ್ರಶ್ನೆ ಪತ್ರಿಕೆ ಕೊನೆಯ ಪ್ರಶ್ನೆ 38ನೇ ಪ್ರಶ್ನೆಗೆ ನಾನು ಬರ್ತಾಯಿದ್ದೀನಿ. ಅಲ್ಲಿ ಕೂಡ ನಾನು ಹೇಳೋದಿಷ್ಟೇ, ಒಂದು ಪರ್ಸ್ನಲ್ ಲೆಟರ್ ಇರ್ತೈತಿ, ಒಂದು ಅಫಿಷಿಯಲ್ ಲೆಟರ್ ಇರ್ತೈತಿ. ಇಮ್ಯಾಜಿನ್ ಯು ಆರ್ ಅನನ್ಯ ಅವ್ರ ಆಕಾಶ್ ಅಂತ ಕೊಟ್ಟಾರೆ. ಗೌರ್ಮೆಂಟ್ ಹೈಸ್ಕೂಲ್ ಕೊಡಗಿನೊಳಗೆ ನೀವು ಓದ್ತಾ ಇದ್ದೀರಿ. ಇಲ್ಲೇ ಒಂದು ತಂದೆಗೆ ಪತ್ರ, ಏನಪ್ಪ ಅಂದ್ರೆ ಆ್ಯನ್ಯುವಲ್ ಡೇ ಸ್ಕೂಲ್ ಗ್ಯಾದರಿಂಗಿಗೆ ಬರ್ರಿ ಅಂಥೇಳಿ ನಿಮ್ಮ ತಂದೆಗೆ ಪತ್ರ. ಅಥವಾ ನೀವು ಅಫಿಷಿಯಲ್ ಲೆಟ್ರ್ ಬರೆಯೋದಾದ್ರೆ ಟೌನ್ ಮುನ್ಸಿಪಲ್ ಕಾರ್ಪೊರೇಷನ್ನ ಪ್ರೆಸಿಡೆಂಟರಿಗೆ ನಿಮ್ಮ ಓಣಿಯ ಬೀದಿಯ ಸ್ಟ್ರೀಟ್ ಲೈಟ್ಸ್ಗಳು ಸರಿಯಾಗಿ ಕೆಲಸ ಮಾಡ್ತಾಯಿಲ್ಲ, ರಾತ್ರಿ ಹೊತ್ತು ಅವು ಹತ್ತಂಗಲೆಲ್ಲ ಆರಿಬಿಟ್ಟಿರ್ತಾವೆ, ಅವುಗಳನ್ನು ಎಲ್ಲ ರಿಪೇರಿ ಮಾಡಿಸ್ರಿ ಅಂಥೇಳಿ. ಯಾಕಂದ್ರೆ ಸ್ಟ್ರೀಟ್ ಲೈಟಿಂದು KEB ಅವ್ರಿಗೆ ಇರೋದಿಲ್ಲ, ಇದು ಸ್ಟ್ರೀಟ್ ಲೈಟಿಂದು ಮುನ್ಸಿಪಾಲ್ಟಿಯವ್ರಿಗೆ ಇರ್ತೈತಿ. ಹೀಗಾಗಿ ಟೌನ್ ಮುನ್ಸಿಪಲ್ ಕಾರ್ಪೊರೇಷನಿಗೆ ಒಂದು ಪತ್ರ ಅಂತ ಕೇಳ್ಯಾರ. ಈ ಪತ್ರ ಲೇಖನಕ್ಕೂ ಸಂಬಂಧಪಟ್ಟಂಗೆ ನಾವು ಸಾಕಷ್ಟು ವಿಡಿಯೋಗಳನ್ನು ಮಾಡೀವಿ. ನನ್ನ ಒಂದು ಇದು ಏನಪ್ಪ ಅಂದ್ರೆ ನಿಮಗೆ ಅಡ್ವೈಸ್ ಏನಂದ್ರೆ, ಪರ್ಸ್ನಲ್ ಲೆಟ್ರ್ ಬರೆಯೋದು ಭಾಳ ಸೂಕ್ತ. ಅಫಿಷಿಯಲ್ ಲೆಟ್ರ್ನ್ಯಾಗ ಪಾಯಿಂಟ್ಸನ್ನು ಭಾಳ ಕವರ್ ಮಾಡಬೇಕಾಗತ್ತೆ. ಯಾಕಂದ್ರೆ ಅಫಿಷಿಯಲ್ ಲೆಟ್ರ್ನ್ಯಾಗ ನಾವು ಫ್ರಾಮ್ ನೋಡ್ತೀವಿ, ಟು ನೋಡ್ತೀವಿ, ಸಬ್ಜೆಕ್ಟ್ ನೋಡ್ತೀವಿ, ರೆಸ್ಪೆಕ್ಟೆಡ್ ಸರ್ ನೋಡ್ತೀವಿ, ಹೌದಾ. ಮತ್ತು 2ನೇ ಪತ್ರ ಆಗಿದ್ದರೆ ಹಿಂದೆ ನೀವು ಏನು ಹಿಂದೆ ಪತ್ರ ಬರೆದಿದ್ದೀರ ಅದರ ರೆಫರೆನ್ಸ್ ನೋಡ್ತೀವಿ, ಥ್ಯಾಂಕಿಂಗ್ ಯು ಸರ್ ನೋಡ್ತೀವಿ, ಯುವರ್ ಫೇತ್ಫುಲಿ ನೋಡ್ತೀವಿ. ಇಷ್ಟೆಲ್ಲ ಪಾಯಿಂಟ್ಸ್ಗಳನ್ನು ನಾವು ಅಫಿಷಿಯಲ್ ಲೆಟ್ರ್ನಾಗ ನೋಡ್ತೀವಿ. ಅದ ಪರ್ಸ್ನಲ್ ಲೆಟ್ರ್ ಆದರೆ ಏನು ಹೆಚ್ಚಿಂದಿರಂಗಿಲ್ಲ. ಆಮೇಲೆ ಇಲ್ಲಿ ತಂದೆಗೆ ಪತ್ರ, ಗೆಳೆಯರಿಗೆ ಪತ್ರ, ಗೆಳತಿಗೆ ಪತ್ರ, ಮೈ ಡಿಯರ್ ಫ್ರೆಂಡ್, ಮೈ ಡಿಯರ್ ಫಾದರ್, ಮೈ ಡಿಯರ್ ಮದರ್, ಈ ರೀತಿ ಚಾಲೂ ಮಾಡಿಬಿಟ್ಟು ಐ ಆಮ್ ವೆಲ್ ಹಿಯರ್, ಯು ಆರ್ ಆಲ್ಸೋ ವೆಲ್ ದೇರ್, ಮೈ ಸ್ಟಡೀಸ್ ಗೋಯಿಂಗ್ ಆನ್ ವೆರಿ ಸಿಸ್ಟಮೆಟಿಕಲಿ. ಹಿಂಗೆ ಒಂದು 2-3 ಲೈನ್ ನೀವು ಆರಂಭಕ್ಕನ ಹಾಕಿಬಿಡ್ಬೋದು. ಮತ್ತು ಮುಗಿಸೋ ಹೊತ್ನಾಗ ಕೂಡ ತಂದೆಗೆ ಪತ್ರ ಇತ್ತಂದ್ರೆ, ಕನ್ವೆ ಮೈ ರಿಗಾರ್ಡಿಂಗ್ಸ್ ಟು ಮೈ ಮದರ್, ಮೈ ಎಲ್ಡರ್ ಬ್ರದರ್ ಆ್ಯಂಡ್ ಎಲ್ಡರ್ ಸಿಸ್ಟರ್ ಅಂಥೇಳಿ ನನ್ನ ನಮಸ್ಕಾರಗಳನ್ನು ತಿಳಿಸ್ರಿ ಅಂಥೇಳಿ ಹೀಗೆಲ್ಲ ನೀವು ಪಾಯಿಂಟ್ಸನ್ನು ಏನು ಮಾಡೋಕ್ಕೆ ಬರ್ತೈತಿ, ಕವರ್ ಮಾಡೋಕ್ಕೆ ಬರ್ತೈತಿ. ಹೀಗಾಗಿ ನನ್ನ ಒಂದು ಸಲಹೆ ಏನಪ್ಪ ಅಂದ್ರೆ, ಪರ್ಸ್ನಲ್ ಲೆಟರ್ ಬರೆಯೋದು ಭಾಳ ಸೂಕ್ತ ಅಂತ ಹೇಳ್ತಾ, ಈ ವಿಡಿಯೋ ಬಗ್ಗೆ ನಾನು ನನ್ನದೇ ಆದ ವಿಭಿನ್ನವಾದ ರೀತಿಯೊಳಗೆ, ಯಾಕಂತಂದ್ರೆ ಈ ಪ್ರಶ್ನೆ ಪತ್ರಿಕೆ ನೀವು ಅಂದ್ಕೋಬೋದು ಈಗ ಯಾಕೆ ಬಿಡ್ಸಕ್ಕೆ ಕುಂತಾರಪ್ಪ ಅಂಥೇಳಿ. ಈ ಪ್ರಶ್ನೆ ಪತ್ರಿಕೆಯನ್ನು ಸಾಕಷ್ಟು ಜನ ಸಾಕಷ್ಟು ರೀತಿಯೊಳಗೆ ಬಿಡಿಸಿರ್ಬೋದು, ಅವತ್ತ ಬಿಡಿಸಿರ್ಬೋದು. ಆದರೆ ಒಂದು ಸಲ ಇದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಈ ಮುಂದಿನ ಹಂತದೊಳಗೆ ವಿದ್ಯಾರ್ಥಿಗಳು ಯಾವ ರೀತಿ ಇದನ್ನು ಸ್ಟಡಿ ಮಾಡಬೇಕು ಅನ್ನೋದನ್ನು ವಿಚಾರ ಮಾಡಿ ನಾನು ವಿಡಿಯೋವನ್ನು ಈಗ ಇದು ಮಾಡ್ತಾಯಿದ್ದೀನಿ. ದಯವಿಟ್ಟು ಇದನ್ನೆಲ್ಲ ಗಮನಿಸಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.